ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ದೀರಾ? ರೆಸಿಪಿ ನೋಡಿದ ಕೂಡಲೇ ಗೊತ್ತಾಗಿರ್ಬೇಕು ಯಾವ ರೆಸಿಪಿ ಐತಂತ. ಇನ್ನೇನು ಗಣಪತಿ ಬಪ್ಪ ಸಮೀಪ ಅಂತ ಮೋದಕಂತೂ ಅವ್ಗೆ ಭಾಳ ಅನ್ನೋದು ಭಾಳ ಇಷ್ಟ ರೀ. ಹೀಗಾಗಿ ಪ್ರತಿ ಸಲ ಪ್ರತಿಯೊಬ್ಬರ ಮನ್ಯಾಗ ಗಣಪ ಬಂದಂದ್ರೆ ಸಾಕು ಮೋದಕಂತೂ ಮಾಡೇ ಮಾಡ್ತಾರೆ. ಆಮೇಲೆ ನಾವು ಒಣ ಕೊಬ್ಬರಿನ ಮಾಡ್ಕೋಬೋದು, ಹಸಿ ಕೊಬ್ಬರಿದು ಮಾಡ್ಕೋಬೋದು. ಇವತ್ತು ಉಕ್ಕರ್ಸಿದ್ದ ಹಸಿ ಕೊಬ್ಬರಿದ್ದು ಮೋದಕ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಿಮಗೆ ಇದ್ರೊಳಗೆ ಯಾವ್ದು ಇಷ್ಟ? ಉಕ್ಕರ್ಸಿದ್ದು ಇಷ್ಟ ಆಕೈತೇವೆ, ಎಣ್ಣೆ ಒಳಗೆ ಕರೆದಿದ್ದು ಇಷ್ಟ ಆಕೈತೇವೆ. ಈಗ ನಾವು ಇಲ್ಲೇ ಹಸಿ ಕೊಬ್ಬರಿದ್ದು ಹೆಂಗೆ ಮಾಡೋದು ನೋಡೋಣ್ರಿ. ಒಂದು ಹಸಿ ಕೊಬ್ಬರಿ ಈ ರೀತಿ ತುರಿದಿಟ್ಕೊಂಡೇನಿ. ಆಮೇಲೆ ಅದಕ್ಕೆ ನಾವು ಎಷ್ಟು ಒಂದು ವಾಟಿ ಕೊಬ್ಬರಿ ಇತ್ತಂದ್ರೆ ಒಂದು ವಾಟಿ ಈ ಕಡೆ ಬೆಲ್ಲ ಹಾಕ್ಕೊಳ್ಳೋದು. ಇಲ್ಲ ಸ್ವಲ್ಪ ಸಪ್ಪಗೆ ಬೇಕಾಗಿತ್ತಂದ್ರೆ ಕಡಿಮೆ ಬೆಲ್ಲ ಹಾಕೋದು. ಎರಡು ಗ್ಯಾಸ್ ಮೇಲೆ ಇಟ್ಟು ಕಡಾಯಿ ಒಳಗೆ ಅಥವಾ ಪಾತ್ರೆ ಒಳಗೆ ಚಲೋ ತಂಗಿ ಫ್ರೈ ಮಾಡ್ಕೊಂಡು ಅದನ್ನು ಈ ಹದಕ್ಕೆ ಮಾಡ್ಕೊಳ್ಳೋದು ನೋಡ್ರಿ. ಅದ್ರದ್ದು ನೀರಿನ ಅಂಶ ಎಲ್ಲ ಕಡಿಮೆ ಆಗೋಸ್ತನ ಚಲೋ ತಂಗಿ ಹುರ್ಕೊಂಡು ಆಗೋದ. ಸ್ವಲ್ಪ ಕೈ ಟಚ್ ಮಾಡ್ರೆ ಕೈಗೆ ಹತ್ತಬಾರ್ದು, ಅವಾಗ ಅದನ್ನ ಗ್ಯಾಸ್ ಬಂದ್ ಮಾಡೋದು. ಆಮೇಲೆ ಜಾಜಿಕಾಯಿ, ಏಲಕ್ಕಿ, ಸ್ವಲ್ಪ ಶುಂಠಿ ಪೌಡ್ರ್, ಮಸಾಲೆ ಒಳಗೆ ಇದನ್ನೆಲ್ಲ ಹಾಕಿ ಸೈಡಿಗೆ ಇಟ್ಬಿಡೋದು ನೋಡ್ರಿ. ಅದ್ರ ಸಲುವಾಗಿ ಗೋಧಿ ಹಿಟ್ಟನ್ನ ಅದ್ಕೊಂಡು ಬರ್ರಿ. ಗೋಧಿ ಹಿಟ್ಟು ಒಂದು 2 ಬಟ್ಲು ತೊಗೊಳೋದು. ಅದ್ರೊಳಗೆ ಒಂದು ಸ್ವಲ್ಪ ತುಪ್ಪ ಆಮೇಲೆ ಉಪ್ಪು ಹಾಕ್ಕೊಂಡು ಚಲೋ ತಂಗಿ ಈ ರೀತಿ ಗಟ್ಟಿ ನದ್ಕೊಳ್ಳೋದು. ಸ್ವಲ್ಪ ಎಷ್ಟು ಗಟ್ಟಿ ಆದಷ್ಟು ಚಲೋ ರೀ, ಯಾಕಂದ್ರೆ ಇದನ್ನ ನಾವು ಒಳಗೆ ತುಂಬಿ ಉಕ್ಕರ್ಸ್ಕೋಬೇಕು. ನಾವು ಗೋಧಿ ಹಿಟ್ಟಿಂದ ಮಾಡ್ಕೊಳ್ತೀವಿ, ಒಬ್ಬೊಬ್ರು ಅಕ್ಕಿ ಹಿಟ್ಟು ಉಕ್ಕರಿಸಿ ಅಕ್ಕಿ ಹಿಟ್ಟು ಒಳಗೆ ತುಂಬ್ಕೊಂಡು ಅದು ಮಾಡ್ಕೊಂಡ್ರೆ ನಡಿತೈತಿ. ನಿಮಗೆ ಬೇಕಾದ್ರೆ ಹೇಳ್ರಿ, ಅದು ಒಮ್ಮೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮೋದಕ ಅಂದ್ರೆ ಜಾಸ್ತಿ ಮಹಾರಾಷ್ಟ್ರದಾಗ ಫೇಮಸ್, ಮತ್ತು ಗಣಪತಿ ಬಪ್ಪಗಂತೂ ಅತಿ ಪ್ರಿಯ ರೆಸಿಪಿ ಅಂದ್ರೂ ಅಡ್ಡಿ ಇಲ್ಲ. ಒಂದು ಅರ್ಧ ತಾಸು ನೆನೆಯಾಕಿ ಇಟ್ಟಾದ ಬಳಿಕ ಈ ರೀತಿ ಸಣ್ಣ 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 ಉಳ್ಗಿ ಮಾಡ್ಕೊಳ್ಳೋದು, ಹಿಂಗೆ ಲಟ್ಸ್ಕೊಳ್ಳೋದು ನೋಡಿರಿ. ಲಟ್ಸ್ಕೊಂಡು ನಾವು ಮೊದಲನ ಅದಕ್ಕೆ ಇದು ಮಾಡ್ಕೊಂಡ್ರೆ ನಡಿತೈತಿ ಮೋದಕದ ಶೇಪ್. ಇಲ್ಲ ಮೋದಕ ಸಾಚದಾಗ ಗೋಧಿ ಹಿಟ್ಟಿಂದ ಹಾಕೋದು ಸ್ವಲ್ಪ ಕಠಿಣ ಐತಿ. ಇದೇ ರೀತಿ ನಾವು ಇದಕ್ಕೆ ಶೇಪ್ ಮಾಡ್ಕೋದು. ನಾ ಇದ್ರೊಳಗನ ಒಂದು 2-3 ರೀತಿ ಶೇಪ್ ಹೆಂಗೆ ಮಾಡ್ಕೋದಂತ ನಿಮ್ಗೆ ಹೇಳತ್ತೇನೆ ನೋಡಿರಿ. ನಾನು ಮೊದಲು ಮಾಡಿದ್ದಿಂದ ಈ ರೀತಿನ ಮಾಡ್ಕೊಂಡಿದ್ನಿ. ಅಡ್ವಾನ್ಸನ್ನು ಮೊದಲ ನಾವು ಈ ರೀತಿ ಶೇಪ್ ಮಾಡ್ಕೊಳ್ಳೋದು. ಆಮೇಲೆ ನಾವು ಏನದನ್ನ ಒಳಗಿಂದ ಹೂರ್ಣ ಮಾಡ್ಕೊಂಡೇವಲ್ಲ ಕೊಬ್ಬರಿದ್ದು, ಅದನ್ನು ಈ ರೀತಿ ಒಳಗೆ ಹಾಕ್ಕೊಂಡು ಚಲೋ ತಂಗಿ ಬಾಯಿ ಮುಚ್ಚಬೇಕು ನೋಡಿರಿ. ನೋಡಿರಿ ಈ ರೀತಿನ ಸಣ್ಣಗೆ ತಿಳು ಮಾಡ್ಕೊಳ್ಳೋದು. ನಾವು ಎಲೆ ತಿಳು ಮಾಡ್ಕೊಂಡು ಈ ರೀತಿ ಹಾಕ್ಕೊಂಡೇವು ಅಂದ್ರೆ ಬಾಯಾಗ ತಿನ್ಬೇಕಾದ್ರೆ ಭಾಳ ರುಚಿ ಬರ್ತಾವೆ ನೋಡಿರಿ. ಈ ರೀತಿ ಸಿಂಪಲ್ಲೂ ಮಾಡ್ಕೋಬೋದು. ವೆರೈಟಿ ಭಾಳ ಅಂದ್ರೆ ಭಾಳ ಇರ್ತಾವೆ. ಹಿಂಗೆ ಪಟ ಪಟ ಮಾಡಿ ಈ ರೀತಿ ಹಿಂಗೆ ಮ್ಯಾಲೆ ಮಾಡ್ಕೊಂಡ್ರೆ ಚೂಪ ಮಾಡಿತ್ತಂದ್ರೆ ನಮ್ದು ಮೋದಕ ರೆಡಿ ಆಕ್ಕವ. ನಾ ಇನ್ನೊಂದು ರೀತಿ ಹೇಳ್ತೀನಿ ನೋಡಿರಿ. ಇದು ಈ ರೀತಿ ಮಾಡ್ಕೊಳ್ಳೋದು. ಮತ್ತು ಫೋಕ್ ಅಂತೂ ಮನ್ಯಾಗ ಇದ್ದೇ ಇರ್ತದೆ. ಅದ್ರೊಳಗನ ಈ ರೀತಿ ಡಿಸೈನ್ ಶೇಪ್ ಮಾಡಿದಂದ್ರೆ ಇದು ಮೋದಕ ಭಾಳ ಚಂದ ಕಾಣಿಸ್ತಾವೆ. ಅದನ್ನು ಮಾಡ್ಕೋಬೋದು. ಆಲ್ರೆಡಿ ನಾನು ಕುಕ್ಕರ್ ಒಳಗೆ ನೀರು ಕಾಯಿಸ್ಕೊಳಕ್ಕೆ ಇಟ್ಟೇನಿ ರೀ. ನೀರು ಕುದಿ ಬಂದಾವೆ. ಒಂದು ಚಾನಿಗೆ ಒಳಗೆ ಇದೇ ರೀತಿ ಚಾನಿಗೆ ತೊಗೋಬೇಕು. ಸ್ವಲ್ಪ ತುಪ್ಪ ಹಚ್ಕೊಂಡು ಎಲ್ಲಾನ ಮೋದಕ ಇಟ್ಕೊಂಡೇನಿ ರೀ. ನೀರೇನು ಕುದಿಯಾಕೆ ಇಟ್ಟಿದ್ವಲ್ಲ, ಚಾನಿಗೆ ಈ ರೀತಿ ಇಟ್ಟು ಮ್ಯಾಲೆ ಮುಚ್ಚಳ ಮುಚ್ಚಬೇಕು ರೀ. ಅಂದರೆ ಸ್ಟೀಮ್ ಮಾಡ್ಕೋಬೇಕು, ಅದನ್ನ ಉಕ್ಕರ್ಸ್ಕೋಬೇಕು, ಅದಕ್ಕೆ ಉಗಿ ಬರಬೇಕು ಅಂತೀವಲ್ಲ, ಈ ರೀತಿ ನಾವು ಮಾಡಿಟ್ಕೊಳ್ಳೋದು. ಸೆಪ್ರೇಟಾಗಿ ಅದಕ್ಕೆ ಮಾಡೋದು ಭಾಂಡಿನ ಸಿಗ್ತಾವೆ, ಅದ್ರೊಳಗೆ ಮಾಡ್ಕೊಂಡ್ರಂತೂ ಬರೋಬ್ಬರ ಪರ್ಫೆಕ್ಟ್ ಸ್ಟೀಮ್ ಆಕ್ಕಾವ. ಈಗ ನೋಡಿರಿ ಈ ರೀತಿ ನಾವು ಸ್ಟೀಮ್ ಮಾಡ್ಕೋಬೇಕು. ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗ್ಬೇಕು. ಕೈ ಹಿಡಿದ್ರೆ ಕೈಯಾಗಿನ ಚೆರಿಬೇಕು. ಇನ್ನೊಂದು ಸ್ವಲ್ಪ ಬೇಕ್ರಿ ಅಂತಂದ್ರೆ ಬಿಸಿ ಬಿಸಿ ಮೋದಕ ಮೇಲೆ ತುಪ್ಪ ಹಾಕಿ ಗಣಪತಿ ಬಪ್ಪಗೆ ನೈವೇದ್ಯ ಹಿಡಿದು ನಾವು ಹೊಟ್ಟೆ ತುಂಬ್ಕೋಬೋದು. ನಿಮ್ಗೆ ಈ ರೆಸಿಪಿ ಹೆಂಗೆ ಅನಿಸ್ತಂತ ನಕ್ಕೆ ಕಮೆಂಟ್ ಮಾಡಿ ಹೇಳ್ರಿ. ನೋಡಿದ ಕೂಡಲೇ ಬಾಯಿಗೆ ನೀರು ಬಿಡ್ತದೆ.